ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರತಿನಿತ್ಯ ಇವುಗಳನ್ನ ಬಳಸ್ತಾ ಇರ್ತೇವೆ. ಆದ್ರೆ ಹೇಗೆ ಬಳಸೋದು, ಯಾವ ಒಂದು ಬಿ ಫಾರ್ಮ್ಸ್ ಅನ್ನ ಬಳಸೋದು, ಯಾವ ಒಂದು ವರ್ಬ್ ಸ್ಟ್ರಕ್ಚರ್ ಅನ್ನ ಬಳಸೋದು ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕಾಗಿಯೇ ತುಂಬಾ ಸುಲಭವಾಗಿ, ತುಂಬಾ ಸರಳವಾಗಿ, ಈಸಿಯಾಗಿ ನಿಮಗೆ ಕನ್ನಡದ ಮುಖಾಂತರನೇ ಅವುಗಳನ್ನ ಹೇಗೆ ಯಾವ ಒಂದು ಫಾರ್ಮುಲಾ ಜೊತೆಗೆ ಕಲಿಸೋದು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ತುಂಬಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಯಾರೆಲ್ಲ ನಮ್ಮ ಹೊಸ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಸಬ್ಜೆಕ್ಟ್ ಅಂದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್. ಇಲ್ಲಿ ಇಟ್ ಬದಲಾಗಿ ನಾವೊಂದು ಪ್ರಾಣಿ ಹೆಸರನ್ನ ತಗೊಂಡಿದ್ದೇನೆ. ನೀವು ಬೇರೆ ಯಾವ್ದಾದ್ರು ತಗೊಳ್ಬಹುದು. ಐ ಅಂದ್ರೆ ನಿಮ್ಗೆ ಗೊತ್ತಿದೆ ನಾನು, ವಿ ಅಂದ್ರೆ ನಾವು ಬಹುವಚನ ಇದ್ದಾಗ, ಯು ಅಂದ್ರೆ ನೀನು ಅಥವಾ ನೀವು ಅಂತ ಕರಿತೀವಿ, ದೇ ಅಂದ್ರೆ ಅವರು ಒಂದಕ್ಕಿಂತ ಹೆಚ್ಚು ಜನರಿದ್ದಾಗ ದೇ ಅಂತ ನಾವು ಬಳಸ್ತೇವೆ. ಹಿ ಅಂದ್ರೆ ಅವನು ಒಬ್ನೇ, ಶಿ ಅಂದ್ರೆ ಅವಳು ಒಬ್ಳೆ, ಗೋಟ್ ಅಂದ್ರೆ ಅದು ಕೂಡ ಒಂದೇ ಸಿಂಗ್ಯುಲರ್. ನೋಡಿ, ಆಮ್, ಈಸ್, ಆರ್ ಇವುಗಳು ಏನಂತಂದ್ರೆ ಬಿ ಫಾರ್ಮ್ ವರ್ಬ್ ಗಳಂತ ಕರಿತೀವಿ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಗಳಂತ ನಾವು ಕರಿತೀವಿ. ಯಾಕಂದ್ರೆ ಇಲ್ಲಿ ಮೇನ್ ವರ್ಬ್ ಇರುತ್ತೆ, ಅದರ ಜೊತೆಗೆ ಇವು ಸಹಾಯಕ ಕ್ರಿಯಾಪದಗಳು. ಅಂದ್ರೆ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗಿ ಇವುಗಳನ್ನ ನಾವು ಬಳಸ್ತೇವೆ. ಆಮ್, ಆಮ್ ಅನ್ನ ನಾವು ಐ ಜೊತೆಗೆ ಯಾವಾಗಲೂ ಪ್ರೆಸೆಂಟ್ ಅಲ್ಲಿ ಬಳಸ್ತೇವೆ. ಈಸ್, ಹಿ, ಶಿ, ಇಟ್ಗಳು ಬಂದಾಗ ಈಸ್ ಅನ್ನ ಬಳಸ್ತೇವೆ. ಯಾಕಂದ್ರೆ ಹಿ, ಶಿ, ಇಟ್ಗಳು ಸಿಂಗ್ಯುಲರ್ ನೌನ್ಸ್ ಗಳಿವು. ಅದಕ್ಕೆ ಈಸ್ ಅನ್ನೋದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ಆರ್, ವಿ, ಯು, ದೇಗಳು ಬಂದಾಗ ಆರ್ ಅನ್ನ ಬಳಸ್ತೇವೆ. ಯಾಕಂದ್ರೆ ಇವು ಬಹುವಚನದ ಒಂದು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ವಿ1 ಪ್ಲಸ್ ಐಎನ್ಜಿ. ವಿ1 ಪ್ಲಸ್ ಐಎನ್ಜಿ ಅಂತಂದ್ರೆ ಇದು ಕ್ರಿಯಾಪದದ ಮೂಲ ರೂಪ. ಯಾವಾಗ್ಲೂ ನಾವು ಕ್ರಿಯಾಪದದ ಮೂಲ ರೂಪವನ್ನು ನಾವು ಆಲ್ರೆಡಿ ಕಲ್ತಿರ್ತೇವೆ. ಇದು ವಿ1. ಇದರ ಜೊತೆಗೆ ಐಎನ್ಜಿ ಗಳನ್ನ ಆಡ್ ಮಾಡಿದಾಗ ಇದು ಗೋಯಿಂಗ್ ಅಂತ ಆಗುತ್ತೆ. ಗೋಯಿಂಗ್ ಅಂದ್ರೆ ಏನು, ಯಾವುದೇ ಒಂದು ಕೆಲಸವನ್ನು ನಾವು ನೋಡಿದಾಗ ಅದು ಹಾಗೆ ನಡೀತಾನೆ ಇರುತ್ತೆ. ಆ ಕೆಲಸ ನಡೀತಾನೆ ಇರುತ್ತೆ, ಅದು ಮುಗ್ದಿರೋದಿಲ್ಲ. ಯಾವುದೋ ಒಂದು ಸಮಯದಲ್ಲಿ ಸ್ಟಾರ್ಟ್ ಆಗಿ ಆ ಕೆಲಸ ಹಾಗೆ ನಡೀತಾನೆ ಇರುತ್ತೆ. ಅವುಗಳನ್ನ ಹೇಳಲಿಕ್ಕೆ ನಾವು ಐಎನ್ಜಿ ಗಳನ್ನ ಇಂಗ್ಲಿಷ್ ಅಲ್ಲಿ ನಾವು ಬಳಸ್ತೇವೆ. ನಾವು ಹೇಳ್ತಿರ್ತೇವೆ ನೋಡಿ, ನೀನ್ ಬಂದಾಗ ನಾನು ಊಟ ಮಾಡ್ತಾ ಇದ್ದೆ ಅಂದ್ರೆ ಊಟ ಮಾಡ್ತಾ ಇದ್ದೆ ಅನ್ನೋದೇನು, ಆ ಕೆಲಸ ಹಾಗೆ ನಡೆದಿತ್ತು ನೀನ್ ಬಂದಾಗ ಅಂತ, ಇನ್ನು ಮುಗ್ದಿದ್ದಿಲ್ಲ ಅಂತ ಅರ್ಥ. ಅವನು ಬಂದಾಗ ನಾನು ಹೋಮ್ವರ್ಕ್ ಅನ್ನ ಮಾಡ್ತಾ ಇದ್ದೆ ಅಂದ್ರೆ ಮಾಡ್ತಾ ಇದ್ದೆ ಅನ್ನಂದ್ರೇನು, ಆ ಕೆಲಸ ಹಾಗೆ ನಡೀತಾ ಇತ್ತು. ನಾನಿವತ್ತು ಹಾಡನ್ನ ಕೇಳ್ತಾ ಇದ್ದೇನೆ ಅಂದ್ರೇನು, ಆ ಹಾಡು ಕೇಳೋದು ಸ್ಟಾರ್ಟ್ ಆಗಿದೆ, ಬಟ್ ಆದ್ರೆ ಕೆಲಸ ಇನ್ನು ಮುಗ್ದಿಲ್ಲ. ನಡೀತಾ ಇರುತ್ತೆ, ಬರಿತಾ ಇದ್ದೇನೆ, ಓದುತ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ, ಕಲಿತಾ ಇದ್ದೇನೆ, ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ. ಈ ರೀತಿ ಹೇಳಲಿಕ್ಕೆ ಐಎನ್ಜಿ ಗಳನ್ನ ವಿ1 ಜೊತೆಗೆ ನಾವು ಬಳಸ್ತೇವೆ. ಓ ಆಬ್ಜೆಕ್ಟ್ ಅಂತಂದ್ರೆ ಅದ್ರ ವರ್ಡ್ಸ್ ಅಂತ ನಾವು ಕರಿತದ, ಆಬ್ಜೆಕ್ಟ್ ಅಂತ ಕೂಡ ನಾವು ಕರಿತೀವಿ. ಇದಿಷ್ಟು ಏನಂತಂದ್ರೆ ಮೊದಲಿಗೆ ನಾವು ಸ್ಟ್ರಕ್ಚರ್ ಅನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ನೋಡಿ, ರೈಟಿಂಗ್, ಪ್ಲೇಯಿಂಗ್, ವಾಚಿಂಗ್, ಸ್ವೀಪಿಂಗ್, ಟೇಕಿಂಗ್, ಕುಕಿಂಗ್, ಲಿಸನಿಂಗ್, ಸ್ಟಿಚಿಂಗ್, ಲರ್ನಿಂಗ್ ಇಲ್ಲೆಲ್ಲವುಗಳ ಕ್ರಿಯಾಪದದ ಜೊತೆಗೆ ನಾವು ಐಎನ್ಜಿ ಗಳನ್ನ ಕೊನೆಗೆ ಬಳಸಿದ್ವಿ. ಯಾಕಂದ್ರೆ ಯಾವುದೇ ಒಂದು ಕೆಲಸ ನಡೀತಾ ಇರುತ್ತೆ ಅಂತ ಹೇಳಿಕೆ ಐಎನ್ಜಿ ಗಳನ್ನು ನಾವು ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ ನೋಡಿ, ಐ ಆಮ್ ರೈಟಿಂಗ್ ನೋಟ್ಸ್. ನಾನು ನೋಟ್ಸ್ ಅನ್ನ ಬರಿತಾ ಇದ್ದೇನೆ. ಬರಿತಾ ಇದ್ದೇನೆ ಅಂದ್ರೇನು, ಈ ಕೆಲಸ ಸ್ಟಾರ್ಟ್ ಆಗಿದೆ, ಅದಿನ್ನು ಮುಗಿದಿಲ್ಲ. ದ ವರ್ಕ್ ಹ್ಯಾಸಂಟ್ ಫಿನಿಶ್ ಯೆಟ್ ಅಂದ್ರೆ ಆ ಕೆಲಸ ಇನ್ನು ಹಾಗೆ ನಡೀತಾ ಇದೆ ಅಂತ ಅರ್ಥ. ನಾವು ದಿನ ಹೇಳ್ತಿರ್ತೀವಿ, ನಾನು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಾನು ಬರಿತಾ ಇದ್ದೇನೆ ಅಂತ ಹೇಳ್ತಿರ್ತೇವೆ. ನೋಡಿ, ಐ ಆಮ್ ರೈಟಿಂಗ್ ನೋಟ್ಸ್. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ನಾನು ಕ್ರಿಕೆಟ್ ಅನ್ನ ಆಡ್ತಾ ಇದ್ದೇನೆ.
ನೀನ್ ಇಷ್ಟೊತ್ತ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ನಾನು ಕ್ರಿಕೆಟ್ ಅನ್ನು ಆಡ್ತಾ ಇದ್ದೇನೆ ಅಂತ ಅರ್ಥ. ಐ ಆಮ್ ವಾಚಿಂಗ್ ಮೂವಿ, ನಾನು ಮೂವಿಯನ್ನ ಚಲನಚಿತ್ರವನ್ನ ನೋಡ್ತಾ ಇದ್ದೇನೆ. ಏನ್ ಮಾಡಕತ್ತೀಯ ನೀನು ಅಂತ ಕೇಳಿದಾಗ ನೋಡಿ ಹೇಳ್ತೀನ, ನಾನು ಚಲನಚಿತ್ರವನ್ನು ನೋಡ್ತಾ ಇದ್ದೇನೆ. ಅಂದ್ರೆ ಈ ಕೆಲಸ ಸ್ಟಾರ್ಟ್ ಆಗಿದೆ, ಅದೇನಾಗಿದೆ ಆಕ್ಷನ್ ಇನ್ನು ಕಂಟಿನ್ಯೂ ಆಗಿದೆ, ಅಂದ್ರೆ ನಡೀತಾನೆ ಇದೆ ಅಂತ ಅರ್ಥ. ನೋಡಿ ನೋಡಿ ವಿ ಅಂದ್ರೆ ನಾವು, ವಿ ಆರ್ ರೈಟಿಂಗ್ ನೋಟ್ಸ್, ನಾವು ನೋಟ್ಸ್ ಅನ್ನ ಬರಿತಾ ಇದ್ದೇವೆ. ಇಟ್ ಮೀನ್ಸ್ ದ ವರ್ಕ್ ಸ್ಟಾರ್ಟೆಡ್ ಬಟ್ ಇಟ್ ಈಸ್ ನಾಟ್ ಫಿನಿಶ್ಡ್ ಎಟ್. ಕೆಲಸ ಪ್ರಾರಂಭ ಆಗಿದೆ, ಹಾಗೆ ಅದಿನ್ನೂ ಕೂಡ ನಡೀತಾನೆ ಇದೆ ಅಂತ ಅರ್ಥ. ಯು ಆರ್ ಪ್ಲೇಯಿಂಗ್ ಕ್ರಿಕೆಟ್, ನೀನು ಕ್ರಿಕೆಟ್ ಅನ್ನ ಆಡ್ತಾ ಇದ್ದೀಯಾ. ಇವುಗಳನ್ನ ನಾವು ಬಳಸ್ತಾ ಇರ್ತೇವೆ. ಅದನ್ನ ಈ ಒಂದು ಸ್ಟ್ರಕ್ಚರ್ ಮುಖಾಂತರ ಕಲಿತ್ರೆ ತುಂಬಾ ಸರಳವಾಗಿ ಯಾವ ಒಂದು ಕೆಲಸ ನೀವು ನಡೀತಾ ಇದೆ ಅಂತ ಹೇಳಿಕೆ ಬಳಸುವಾಗ ಈ ತರ ಒಂದು ಸ್ಟ್ರಕ್ಚರ್ ಅನ್ನು ಬಳಸಿ ನೀವು ಕೂಡ ಇಂಗ್ಲಿಷ್ ಅನ್ನ ಈಸಿಯಾಗಿ ಮನೆಯಲ್ಲೇ ಕಲಿಬಹುದು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ದೇ ಆರ್ ವಾಚಿಂಗ್ ಮೂವಿ, ಅವರು ಚಲನಚಿತ್ರವನ್ನ ನೋಡ್ತಾ ಇದ್ದಾರೆ. ಅವ್ರು ಏನ್ ಮಾಡಾಕತ್ತಾರ ರೂಮ್ ಒಳಗೆ? ದೇ ಆರ್ ವಾಚಿಂಗ್ ಮೂವಿ, ಅವ್ರು ಚಲನಚಿತ್ರ ನೋಡ್ತಾ ಇದ್ದಾರೆ ರೂಮ್ ನಲ್ಲಿ. ನೋಡಿ ಅಂದ್ರೆ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ, ಆ ಕೆಲಸ ಇನ್ನು ಹಾಗೆ ನಡೀತಾ ಇದೆ. ದೇ ಆರ್ ಸ್ವೀಪಿಂಗ್ ಹೋಮ್, ಅವರು ಮನೆಯ ಕಸವನ್ನ ಗೂಡಿಸ್ತಾ ಇದ್ದಾರೆ. ಅವರು ಕಸವನ್ನ ಗೂಡಿಸ್ತಾ ಇದ್ದಾರೆ. ದೇ ಆರ್ ಸ್ವೀಪಿಂಗ್, ಸ್ವೀಪಿಂಗ್ ಅಂದ್ರೆ ಗೂಡಿಸೋದು, ಕಸವನ್ನು ಹೊಡಿತಾ ಇಲ್ಲ, ಸ್ವೀಪ್ ಮಾಡ್ತೇವಲ್ಲ, ಅದಕ್ಕೆ ಸ್ವೀಪಿಂಗ್ ಅಂತ ನಾವು ಕರಿತೇವೆ. ಇದರ V1 ಫಾರ್ಮ್ ಸ್ವೀಪ್. ನೆಕ್ಸ್ಟ್ ಹಿ ಶಿ ಇಟ್ಗಳು ಬಂದಾಗ ಈಸ್ ಅನ್ನು ನಾವು ಬಳಸ್ತೇವೆ. ಹಿ ಅಂದ್ರೆ ಅವನು. ನೋಡಿ ಹಿ ಈಸ್ ರೈಟಿಂಗ್ ನೋಟ್ಸ್, ಅವನು ನೋಟ್ಸ್ ಅನ್ನ ಬರಿತಾ ಇದ್ದಾನೆ. ಹಿ ಈಸ್ ಟೇಕಿಂಗ್ ಬಾತ್, ಅವನು ಸ್ನಾನವನ್ನು ಮಾಡುತ್ತಾ ಇದ್ದಾನೆ. ಅಂದ್ರೆ ಆ ಕೆಲಸ ಮುಗ್ದಿಲ್ಲ, ಇನ್ನು ನಡೀತಾ ಇದೆ ಅಂತ ಅರ್ಥ. ಯಾವಾಗ ಕೆಲಸ ಮುಗೀತಲ್ಲ ಅವಾಗ ನಾವೇನ್ ಹೇಳ್ತೀವಿ, ಫಾಸ್ಟ್ ಅನ್ನು ಯೂಸ್ ಮಾಡ್ತೀವಿ. ಆ ಕೆಲಸ ನಡೀತಾ ಇತ್ತು ಅಂತ ಹೇಳುವಾಗ ING ಗಳನ್ನ ವರ್ಬ್ಗಳ ಜೊತೆಗೆ ಬಳಸಿ ಹೇಳಿ, ಅಂದ್ರೆ ಆ ಕೆಲಸ ನಡೀತಾ ಇದೆ ಅಂತ ಅರ್ಥ. ಶಿ ಈಸ್ ಕುಕಿಂಗ್ ರೈಸ್, ಅವಳು ಅನ್ನವನ್ನ ಮಾಡ್ತಾ ಇದ್ದಾಳೆ. ಶಿ ಈಸ್ ಲಿಸನಿಂಗ್ ಟು ಮ್ಯೂಸಿಕ್, ಅವಳು ಹಾಡನ್ನ ಕೇಳ್ತಾ ಇದ್ದಾಳೆ, ಮ್ಯೂಸಿಕ್ ಅನ್ನ ಕೇಳುತ್ತಾ ಇದ್ದಾಳೆ ಅಂತ ಅರ್ಥ. ಶಿ ಈಸ್ ಸ್ಟಿಚಿಂಗ್ ಕ್ಲೋತ್ಸ್, ಅವಳೇನ್ ಮಾಡ್ತಾ ಇದ್ದಾಳೆ? ವಾಟ್ ಶಿ ಈಸ್ ಡೂಯಿಂಗ್? ಶಿ ಈಸ್ ಸ್ಟಿಚಿಂಗ್ ಕ್ಲೋತ್ಸ್, ಅವಳು ಬಟ್ಟೆಗೆ ಏನ್ ಮಾಡ್ತಾ ಇದ್ದಾಳೆ? ಸ್ಟಿಚ್ ಅನ್ನು ಹಾಕ್ತಾ ಇದ್ದಾಳೆ, ಬಟ್ಟೆ ಹೊಲಿತಾ ಇದ್ದಾಳೆ ಅಂತ ಅರ್ಥ. ಹಿ ಈಸ್ ವಾಚಿಂಗ್ ಮೂವಿ, ಅವನು ಮೂವಿಯನ್ನ ನೋಡ್ತಾ ಇದ್ದಾನೆ. ಈಗ ನೋಡಿ ಗೋಟ್ ಏನ್ ಮಾಡುತ್ತೆ? ಗ್ರೇಸಿಂಗ್. ಗೋಟ್ ಈಸ್ ಗ್ರೇಸಿಂಗ್ ಗ್ರಾಸ್, ಮೇಕೆ ಹುಲ್ಲನ್ನ ಮೇಯುತ್ತಾ ಇದೆ. ಇಟ್ ಮೀನ್ಸ್ ಆ ಕೆಲಸ ಹಾಗೆ ನಡೀತಾ ಇದೆ. ನಾವು ನೋಡಿದಾಗ ಆ ಕೆಲಸ ನಡೀತಾ ಇತ್ತು ಅಂತ ಹೇಳುವಾಗ ಈ ತರ ಸ್ಟ್ರಕ್ಚರ್ ಅನ್ನ ನಾವು ಬಳಸಿ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇವುಗಳನ್ನ ಪ್ರಶ್ನೆಯನ್ನ ಹೇಗ್ ಮಾಡೋದು? ನೆಗೆಟಿವ್ ಅಂದ್ರೆ ಆ ಕೆಲಸ ನಡೀತಾ ಇದ್ದಿದ್ದಲ್ಲ, ನಾನು ನೋಡಿದಾಗ ನಡೀತಾ ಇತ್ತ ಅಂತ ಹೇಳುವಾಗ ಹೇಗ್ ಬಳಸೋದು ಅನ್ನೋದನ್ನ ನೋಡೋಣ. ಓಕೆ, ಹಿ ಈಸ್ ಲರ್ನಿಂಗ್ ಇಂಗ್ಲಿಷ್, ಅವನು ಇನ್ನೂ ಇಂಗ್ಲಿಷ್ ಅನ್ನ ಕಲಿತಾನೆ ಇದ್ದಾನೆ. ಅಂದ್ರೆ ಆ ಕೆಲಸ ಮುಗುದಿಲ್ಲ, ಇಂಗ್ಲಿಷ್ ಕಲಿಯೋದು ಇನ್ನೂ ಕೂಡ ಮುಗುದಿಲ್ಲ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಆಲ್ರೆಡಿ, ಅದು ಯಾವಾಗ್ಲೂ ಸ್ಟಾರ್ಟ್ ಆಗಿದೆ, ಬಟ್ ಇಟ್ ಈಸ್ ಕಂಟಿನ್ಯೂಯಿಂಗ್, ಅದಿನ್ನು ಆಗ್ತಾನೆ ಇದೆ ಅಂತ ಅರ್ಥ. ಈಸ್ ಹಿ ಲರ್ನಿಂಗ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಅನ್ನ ಕಲಿತಾ ಇದ್ದಾನ ಇನ್ನು? ನೋಡಿ ನಾವ್ ಯಾವಾಗ್ಲೂ ನೋಡಿರ್ತೇವೆ ಅವನು ಕಲಿಯೋದನ್ನ, ಇನ್ನೂ ಕಲಿತಾ ಇದ್ದಾನ. ಈಸ್ ಹಿ ಲರ್ನಿಂಗ್ ಇಂಗ್ಲಿಷ್, ಅವನು ಇನ್ನೂ ಇಂಗ್ಲಿಷ್ ಅನ್ನ ಕಲಿತಾ ಇದ್ದಾನ? ಕ್ವಶನ್ ಮಾಡ್ತೀವಿ. ಕ್ವಶನ್ ಮಾಡುವಾಗ ನಾವೇನ್ ಮಾಡ್ಬೇಕು? ಈ ಈಸ್ ಅನ್ನ ಮೊದಲಿಗೆ ತಗೊಂಡ್ ಬರ್ಬೇಕು, ಆ ನಂತರ ಈ ಸಬ್ಜೆಕ್ಟ್ ನ ಇಲ್ಲೇ ಹಾಕ್ತೇವೆ. ಅವಾಗ ಏನಾಗುತ್ತೆ? ಕ್ವಶನ್ ಮಾಡೋದಕ್ಕೆ. ಓಕೆ, ಲೆಟ್ಸ್ ಗೋ ಫಾರ್ ನೆಗೆಟಿವ್ ಸೆಂಟೆನ್ಸ್. ಈಸ್ ಪ್ಲಸ್ ನಾಟ್ ಸೇರಿದ್ರೆ ಅದು ಇಸಂಟ್ ಅಂತ ಆಗುತ್ತೆ. ಇದರ ಅರ್ಥ ಆ ಕೆಲಸ ನಡೆದಿಲ್ಲ ಅಂತ ಅರ್ಥ. ನೋಡಿ, ಹಿ ಇಸಂಟ್ ಲರ್ನಿಂಗ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಅನ್ನ ಕಲಿತಾ ಇಲ್ಲ. ಹಿ ಇಸಂಟ್ ರೀಡಿಂಗ್, ಅವನು ಓದ್ತಾ ಇಲ್ಲ. ಹಿ ಇಸಂಟ್ ರೈಟಿಂಗ್, ಅವನು ಬರಿತಾ ಇಲ್ಲ. ಹಿ ಇಸಂಟ್ ವಾಚಿಂಗ್ ಮೂವಿ, ಅವನು ಟಿವಿಯನ್ನ ನೋಡ್ತಾ ಇಲ್ಲ. ಈ ರೀತಿ ಇರುತ್ತೆ. ಇಸಂಟ್ ಹಿ ಲರ್ನಿಂಗ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಅನ್ನು ಕಲಿತಾ ಇದ್ದಿಲ್ವಾ? ಇಸಂಟ್ ಹಿ ಲರ್ನಿಂಗ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಅನ್ನು ಕಲಿತಾ ಇಲ್ವಾ? ಅವಳು ಕಸವನ್ನು ಗುಡಿಸ್ತಾ ಇಲ್ವಾ? ಅವಳು ಪಾಠವನ್ನು ಕೇಳ್ತಾ ಇಲ್ವಾ?
ನೋಡಿ, ಈ ರೀತಿ ನಾವು ಮಾತಾಡ್ತೇವಲ್ಲ, ಅವನು ಮೀಟಿಂಗ್ ಅನ್ನು ಅಟೆಂಡ್ ಆಗ್ತಾ ಇಲ್ವಾ? ಅವಾಗ ಈ ರೀತಿ ಆಗಿರ್ತಕ್ಕಂಥ V1 ಪ್ಲಸ್ ING ಗಳನ್ನ ಬಳಸಿ ನೀವೇ ಮಾಡಿ ವಾಕ್ಯವನ್ನ ಮಾಡಿದಾಗ ನೀವು ಕೂಡ ಇಂಗ್ಲಿಷ್ ಅನ್ನ ಸುಲಭವಾಗಿ ನಾವು ಕೂಡ ಮನೆಯಲ್ಲಿ ಯಾವುದೇ ಫೀಸ್ ಇಲ್ಲದೆ ಒಂದು ಸ್ವಲ್ಪ ಅರ್ಧ ಗಂಟೆ ನಾವು ಸ್ಪೇರ್ ಮಾಡಿದ್ರೆ ಇಂಗ್ಲಿಷ್ ಅನ್ನು ಸುಲಭವಾಗಿ ನಾವು ಕೂಡ ಕಲಿಬಹುದು. ಈಗ ನಾನು ಒಂದೆರಡು ವಾಕ್ಯಗಳನ್ನು ಹೇಳ್ತೀನಿ, ನೀವು ಅವುಗಳ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. ಅವನು ಮನೆಯನ್ನ ಕಟ್ಟುತ್ತಾ ಇದ್ದಾನೆ. ಅವಳು ಕಾರನ್ನು ಓಡಿಸುತ್ತಾ ಇದ್ದಾಳೆ. ಅವರು ಮದುವೆಗೆ ಹೋಗುತ್ತಾ ಇದ್ದಾರೆ. ನಾವು ಪತ್ರವನ್ನು ಬರೆಯುತ್ತಾ ಇದ್ದೇವೆ. ಅವನು ಊಟವನ್ನು ಮಾಡುತ್ತಾ ಇಲ್ಲ. ನಾನು ಟಿವಿಯನ್ನು ನೋಡುತ್ತಾ ಇಲ್ಲ. ಈ ಒಂದು 5 ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅಂದ್ರೆ ನೀವು ಎಷ್ಟು ಕಲ್ತಿದ್ದೀರಾ, ಏನು ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಚೆಕ್ ಮಾಡಿ ರಿಪ್ಲೈ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಓಕೆ, ಅಂಟಿಲ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.